ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್. ಈ ಪಾಠದಲ್ಲಿ ನೀವು ಆರ್ಕ್ ವೆಲ್ಡಿಂಗ್ ಮೆಷಿನ್ ಮತ್ತು ಅದರ ಆಕ್ಸೆಸರೀಸ್ಗಳನ್ನು ಸೆಟ್ ಮಾಡುವುದು ಮತ್ತು ಆರ್ಕ್ ಅನ್ನು ಸ್ಟ್ರೈಕ್ ಮಾಡುವ ಬಗ್ಗೆ ಕಲಿಯಲಿದ್ದೀರಿ. ಉದ್ದೇಶ: ಈ ಅಭ್ಯಾಸದ ಕೊನೆಯಲ್ಲಿ ನೀವೇನು ಕಲಿತಿರುತ್ತೀರೆಂದರೆ, ವೆಲ್ಡಿಂಗ್ ಮಿಷಿನ್, ಎಲೆಕ್ಟ್ರಾಡ್ ಹೋಲ್ಡರ್ ನಡುವೆ ವೆಲ್ಡಿಂಗ್ ಕೇಬಲ್ಸ್ಗಳನ್ನು ಸಂಪರ್ಕಿಸುವ ಮೂಲಕ SMAW ಮಿಷಿನ್ ಸೆಟ್ ಮಾಡುವುದು, ಕಂಟ್ರೋಲ್ ಸ್ಟಾರ್ಟ್ ಮಾಡಿ ಆಪರೇಟ್ ಮಾಡುವುದು ಮತ್ತು ಅನುಕ್ರಮವಾಗಿ ವೆಲ್ಡಿಂಗ್ ಮಿಷಿನ್ ನಿಲ್ಲಿಸುವುದು, ವೆಲ್ಡಿಂಗ್ ಕರೆಂಟ್ ಆರ್ಕ್ ಅನ್ನು ಸೆಟ್ ಮಾಡುವುದು ಮತ್ತು ಮೇಂಟೈನ್ ಮಾಡುವುದು, ಫ್ಲಾಟ್ ಪೊಸಿಷನ್ ನಲ್ಲಿ ಏಕರೂಪದ ಸ್ಟ್ರೇಟ್ ಲೈನ್ ಬೀಡ್ ಡೆಪಾಸಿಟ್ ಮಾಡುವುದು, ವೆಲ್ಡ್ ಸರ್ಫೇಸ್ ಸ್ವಚ್ಛಗೊಳಿಸಿ ಡಿಫೆಕ್ಟ್ಸ್ ಪರೀಕ್ಷಿಸುವುದು. ಈಗ SMAWಗೆ ಅಗತ್ಯವಿರುವ ಉಪಕರಣಗಳು ಮತ್ತು ಸಲಕರಣೆಗಳನ್ನು ನೋಡೋಣ. ಸ್ಟೀಲ್ ರೂಲರ್, ಸ್ಕ್ರೈಬರ್, ಪ್ರಿಕ್ ಪಂಚ್ ಅಥವಾ ಡಾಟ್ ಪಂಚ್, ಬಾಲ್ ಪಿನ್ ಹ್ಯಾಮರ್, ಫ್ಲಾಟ್ ಫೈಲ್, ಬೆಂಚ್ ವೈಸ್, ಟ್ರೈ ಸ್ಕ್ವೇರ್, ಟಾಂಗ್ಸ್, ಶಿಪ್ಪಿಂಗ್ ಹ್ಯಾಮರ್, ಸ್ಟೀಲ್ ವೈರ್ ಬ್ರಷ್, ಪರ್ಸನಲ್ ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟ್ PPE, SMAW ವೆಲ್ಡಿಂಗ್ ಮಿಷಿನ್, ಎಲೆಕ್ಟ್ರಾಡ್ ಕೇಬಲ್, earth cable, electrode holder, welding electrode, ground clamp ಅಥವಾ earth clamp, welding table, C clamp, rectifier. ಈಗ ಆರ್ಕ್ ಅನ್ನು ಸ್ಟ್ರೈಕ್ ಮಾಡಲು ಆರ್ಕ್ ವೆಲ್ಡಿಂಗ್ ಮಿಷಿನ್ ಮತ್ತು ಅದರ ಪರಿಕರಗಳನ್ನು ಹೇಗೆ ಸೆಟ್ ಮಾಡುವುದು ಎಂದು ನೋಡೋಣ. ಸರಿಯಾದ ಬೆಳಕು ಮತ್ತು ಉತ್ತಮ ಗಾಳಿಯೊಂದಿಗೆ ಕೆಲಸದ ಸ್ಥಳವನ್ನು ಸೆಟ್ ಮಾಡಿ. ಮೇನ್ ಲೈನ್ ನಿಂದ ವಿದ್ಯುತ್ ಸರಬರಾಜಿಗೆ ಸೂಕ್ತವಾದ ಸೆಟ್ಟಿಂಗ್ಗೆ ಪವರ್ ಸ್ವಿಚ್ ಅರ್ಥಿಂಗ್ ಅನ್ನು ಸೆಟ್ ಮಾಡಿ. ಸರಿಯಾದ ಬೆಳಕಿನ ಅಡಿಯಲ್ಲಿ ವೆಲ್ಡಿಂಗ್ ಟೇಬಲ್ ಅನ್ನು ಅನುಕೂಲಕರವಾಗಿ ಇರಿಸಿ. ಆರ್ಕ್ ವೆಲ್ಡಿಂಗ್ ಮಿಷಿನ್ ಅನ್ನು ಪವರ್ ಸೋರ್ಸ್ ಬಳಿ ಇರಿಸಿ ಮತ್ತು ಪವರ್ ಕೇಬಲ್ ಅನ್ನು ಮೇನ್ ಸ್ವಿಚ್ಗೆ ಕನೆಕ್ಟ್ ಮಾಡಿ. ಎಲೆಕ್ಟ್ರಾಡ್ ಕೇಬಲ್ ಅನ್ನು ಮಿಷಿನ್ಗೆ ಕನೆಕ್ಟ್ ಮಾಡಿ. ಅರ್ತ್ ಕೇಬಲ್ ಅನ್ನು ಮಿಷಿನ್ಗೆ ಕನೆಕ್ಟ್ ಮಾಡಿ. ಗ್ರೌಂಡ್ ಕ್ಲಾಂಪ್ ನೊಂದಿಗೆ ಅರ್ತ್ ಕೇಬಲ್ ಅನ್ನು ಫಿಕ್ಸ್ ಮಾಡಿ ಮತ್ತು ಅದನ್ನು ವೆಲ್ಡಿಂಗ್ ಟೇಬಲ್ಗೆ ಕ್ಲಾಂಪ್ ಮಾಡಿ. ವೆಲ್ಡಿಂಗ್ ಎಲೆಕ್ಟ್ರಾಡ್ ಅನ್ನು ಕೇಬಲ್ಗೆ ಕನೆಕ್ಟ್ ಮಾಡಿ. ನಿರ್ವಹಿಸಲು ಸುಲಭವಾದ ಸ್ಥಳದಲ್ಲಿ ಅಗತ್ಯ ಉಪಕರಣಗಳನ್ನು ಇರಿಸಿ. ವೈಯಕ್ತಿಕ ರಕ್ಷಣಾತ್ಮಕ ಉಡುಪುಗಳನ್ನು ಧರಿಸಿ. ಆರ್ಕ್ ಮಿಷಿನ್ಸ್ ಆನ್ ಮಾಡಿ ಮತ್ತು ಪವರ್ ಸೋರ್ಸ್ ಮತ್ತು ಅರ್ಥಿಂಗ್ ಸರಿಯಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಮಿಷಿನ್ ನಲ್ಲಿ ಸೂಚಿಸಲಾದ ಪಟ್ಟಿಯ ಪ್ರಕಾರ ಕರೆಂಟ್ ಆಂಪರೇಜ್ ಅನ್ನು ಸೆಟ್ ಮಾಡಿ. ವೆಲ್ಡಿಂಗ್ ಟೇಬಲ್ ಮೇಲೆ MS ಪ್ಲೇಟ್ ಅನ್ನು ಇರಿಸಿ. ಆರ್ಕ್ ಸ್ಟ್ರೈಕಿಂಗ್ ಪ್ರಾಸೆಸ್ ಪ್ರಾರಂಭಿಸಿ. ಈಗ ನಾವು ಆರ್ಕ್ ವೆಲ್ಡಿಂಗ್ ಮಿಷಿನ್ ಮತ್ತು ಅದರ ಪಾರ್ಟ್ಸ್ ಗಳನ್ನು ಸೆಟ್ ಮಾಡುವುದು ಮತ್ತು ಆರ್ಕ್ ಅನ್ನು ಸ್ಟ್ರೈಕ್ ಮಾಡುವುದನ್ನು ನೋಡೋಣ. ಕೊಟ್ಟಿರುವ ಸ್ಕ್ರಾಪ್ ಐರನ್ ಪ್ಲೇಟ್ ಸರ್ಫೇಸ್ ಅನ್ನು ಸ್ಟೀಲ್ ವೈರ್ ಬ್ರಷ್ ನಿಂದ ಸ್ವಚ್ಛಗೊಳಿಸಿ ಮತ್ತು ಸ್ಕ್ರಾಪ್ ಐರನ್ ಪ್ಲೇಟ್ ನಲ್ಲಿ ಏನಾದರೂ ಎಣ್ಣೆ ಅಥವಾ ಗ್ರೀಸ್, ನೀರು ಮತ್ತು ಪೇಂಟ್ ಇದ್ದರೆ ಸ್ವಚ್ಛಗೊಳಿಸಿ. ವೆಲ್ಡಿಂಗ್ ಟೇಬಲ್ ನಲ್ಲಿ MS ಪ್ಲೇಟ್ ಅನ್ನು ಫ್ಲಾಟ್ ಪೊಸಿಷನ್ ನಲ್ಲಿ ಇರಿಸಿ. ಎಲೆಕ್ಟ್ರಾಡ್ ಹೋಲ್ಡರ್ ನಲ್ಲಿ 3.15 mm ಡಯಾ ಮೀಡಿಯಂ ಕೋಟೆಡ್ ಮೈಲ್ಡ್ ಸ್ಟೀಲ್ ಎಲೆಕ್ಟ್ರಾಡ್ ಫಿಕ್ಸ್ ಮಾಡಿ. ಫ್ಲಕ್ಸ್ ಕೋಟೆಡ್ ಎಲೆಕ್ಟ್ರಾಡ್ ನ ಬೇರ್ ವೈರ್ ತುದಿಯು ಎಲೆಕ್ಟ್ರಾಡ್ ಹೋಲ್ಡರ್ ನ ಸ್ಲಾಟ್ ಅಥವಾ ಗ್ರೂವ್ ನಲ್ಲಿ ದೃಢವಾಗಿ ಕುಳಿತಿದೆ ಎಂದು ಖಚಿತಪಡಿಸಿಕೊಳ್ಳಿ. 3.15 mm ಡಯಾ ಎಲೆಕ್ಟ್ರಾಡ್ಗೆ 110 amps ಸೆಟ್ ಮಾಡಿ. ವಿವಿಧ ಗಾತ್ರದ ಎಲೆಕ್ಟ್ರಾಡ್ಸ್ ಗಳ ಕರೆಂಟ್ ವಾಲ್ವ್ಸ್ ಗಳನ್ನು ಎಲ್ಲಾ ಎಲೆಕ್ಟ್ರಾಡ್ ತಯಾರಕರು ಒದಗಿಸುತ್ತಾರೆ. ಇದನ್ನು ಕರೆಂಟ್ ಸೆಟ್ ಮಾಡುವಾಗ ರೆಫರೆನ್ಸ್ ಆಗಿ ಬಳಸಬಹುದು. ವೆಲ್ಡರ್ ವೆಲ್ಡಿಂಗ್ ಅನ್ನು ಪ್ರಾರಂಭಿಸಲು, ಎಲೆಕ್ಟ್ರಾಡ್ ಅನ್ನು ಬದಲಾಯಿಸಲು ಅಥವಾ ವೆಲ್ಡಿಂಗ್ ಮಾಡುವಾಗ ಆರ್ಕ್ ಅನ್ನು ನಿಲ್ಲಿಸಲು ಪ್ರತಿ ಬಾರಿಯೂ ಅವರು ಮೊದಲು ಆರ್ಕ್ ಅನ್ನು ಸ್ಟ್ರೈಕ್ ಮಾಡಬೇಕು. ಮಿಷಿನ್ DC ವೆಲ್ಡಿಂಗ್ ಮಿಷಿನ್ ಆಗಿದ್ದರೆ ಎಲೆಕ್ಟ್ರಾಡ್ ಅನ್ನು ನೆಗೆಟಿವ್ ಆಗಿ ಕನೆಕ್ಟ್ ಮಾಡಿ. ಎಲೆಕ್ಟ್ರಾಡ್ ಅನ್ನು ಸುಮಾರು 5 mm ಜಾಬ್ ಪೀಸ್ ಮೇಲೆ ಒಂದು ತುದಿಯಲ್ಲಿ 75 ಡಿಗ್ರಿ ವೆಲ್ಡ್ ಲೈನ್ ನಲ್ಲಿ ಮತ್ತು ಪ್ಲೇಟ್ ಸರ್ಫೇಸ್ಗೆ 90 ಡಿಗ್ರಿಗೆ ಹಿಡಿದುಕೊಳ್ಳಿ. ಸ್ಕ್ರಾಚಿಂಗ್ ವಿಧಾನವನ್ನು ಹೇಗೆ ನಿರ್ವಹಿಸುವುದು ಎಂದು ನಾವೀಗ ನೋಡುತ್ತೇವೆ. ರಿಸ್ಟ್ ಮೂವ್ಮೆಂಟ್ ಮಾತ್ರ ಬಳಸಿಕೊಂಡು ವೆಲ್ಡಿಂಗ್ ಜಾಬ್ ಉದ್ದಕ್ಕೂ ತ್ವರಿತವಾಗಿ ಮತ್ತು ಮೃದುವಾಗಿ ಎಲೆಕ್ಟ್ರಾಡ್ ಅನ್ನು ಎಳೆಯುವ ಮೂಲಕ ಆರ್ಕ್ ಅನ್ನು ಸ್ಟ್ರೈಕ್ ಮಾಡಿ.
ಕೆಲವು ಸೆಕೆಂಡುಗಳ ಕಾಲ ಸರ್ಫೇಸ್ನಿಂದ ಸುಮಾರು 6 mm ದೂರದಲ್ಲಿ ಎಲೆಕ್ಟ್ರಾಡ್ ಅನ್ನು ಹಿಂತೆಗೆದುಕೊಳ್ಳಿ. ನಂತರ ಆರ್ಕ್ ಅನ್ನು ಇರಿಸಲು ಸುಮಾರು 3 mm ದೂರಕ್ಕೆ ಅದನ್ನು ಕಡಿಮೆ ಮಾಡಿ. ಆರ್ಕ್ ಅನ್ನು ಬೇಗ ಮುರಿಯಲು ಎಲೆಕ್ಟ್ರೋಡ್ ಅನ್ನು ಹಿಂತೆಗೆದುಕೊಳ್ಳಿ. ಟ್ಯಾಪಿಂಗ್ ವಿಧಾನವನ್ನು ಹೇಗೆ ನಿರ್ವಹಿಸುವುದು ಎಂದು ನಾವೀಗ ನೋಡುತ್ತೇವೆ. ಎಲೆಕ್ಟ್ರಾಡ್ ಅನ್ನು ಕೆಳಕ್ಕೆ ಮೂವ್ ಮಾಡುವ ಮೂಲಕ ಜಾಬ್ ಸರ್ಫೇಸ್ ಅನ್ನು ಮೆಲ್ಲನೆ ಸ್ಪರ್ಶಿಸಿ ಆರ್ಕ್ ಅನ್ನು ಸ್ಟ್ರೈಕ್ ಮಾಡಿ. ಸರಿಯಾದ ಆರ್ಕ್ ಮೇಂಟೈನ್ ಮಾಡಲು ಎಲೆಕ್ಟ್ರಾಡ್ ಅನ್ನು ಸರ್ಫೇಸ್ ನಿಂದ ಸುಮಾರು 3 mm ಗೆ ಎಚ್ಚರಿಕೆಯಿಂದ ಮೇಲಕ್ಕೆತ್ತಿ. ನಂತರ ಕೆಲವು ಸೆಕೆಂಡುಗಳ ಕಾಲ ಅದನ್ನು ಸುಮಾರು 6 mm ಗೆ ಇಳಿಸಿ. ಜಾಬ್ ಸರ್ಫೇಸ್ ನಲ್ಲಿ ಬಿಟ್ ಮಾರ್ಕ್ ಹಾಕದ ಕಾರಣ ಟ್ಯಾಪಿಂಗ್ ವಿಧಾನವನ್ನು ಹೆಚ್ಚಾಗಿ ರೆಕಮೆಂಡ್ ಮಾಡಲಾಗುತ್ತದೆ. ಅತಿಯಾಗಿ ಬಿಸಿಯಾಗದಂತೆ ಅಥವಾ ಹಾಳಾಗೋದನ್ನು ತಡೆಯಲು ಅದು ಪ್ಲೇಟ್ಗೆ ಹೆಪ್ಪುಗಟ್ಟಿದರೆ ರಿಸ್ಟ್ ಅನ್ನು ತಿರುಗಿಸುವ ಮೂಲಕ ಎಲೆಕ್ಟ್ರಾಡ್ ಅನ್ನು ತ್ವರಿತವಾಗಿ ಬಿಡುಗಡೆ ಮಾಡಬೇಕು. ವೆಲ್ಡ್ಸ್ ಮೇಲೆ ಸ್ಲ್ಯಾಗ್ ತೆಗೆಯುವಾಗ ಅಥವಾ ಡಿಸ್ಲ್ಯಾಗ್ ಮಾಡುವಾಗ ಚಿಪ್ಪಿಂಗ್ ಗಾಗಲ್ಸ್ ಅಥವಾ ಚಿಪ್ಪಿಂಗ್ ಸ್ಕ್ರೀನ್ ಬಳಸಿ. ವೆಲ್ಡೆಡ್ ಜಾಬ್ ಗಾತ್ರದಲ್ಲಿ ಚಿಕ್ಕದಾಗಿದ್ದರೆ ಹಾಟ್ ಜಾಬ್ ಹಿಡಿದಿಡಲು ಟಾಂಗ್ಸ್ ಬಳಸಿ. ಎಲೆಕ್ಟ್ರಾಡ್ ಘನೀಕರಿಸದೆ ಪ್ರತಿ ಬಾರಿ ಸ್ಟ್ರಕ್ ಆಗುವವರೆಗೆ ಸ್ಕ್ರಾಪ್ MS ಪ್ಲೇಟ್ ನಲ್ಲಿ ಆರ್ಕ್ ಅನ್ನು ಹಲವಾರು ಬಾರಿ ಸ್ಟ್ರೈಕ್ ಮಾಡಿ. ಈ ಪಾಠದಲ್ಲಿ ಕಲಿತ ವಿಷಯಗಳನ್ನು ಪುನಃ ನೋಡೋಣ. ವೆಲ್ಡಿಂಗ್ ಮೆಷಿನ್ ಎಲೆಕ್ಟ್ರೋಡ್ ಹೋಲ್ಡರ್ ನಡುವೆ ವೆಲ್ಡಿಂಗ್ ಕೇಬಲ್ಸ್ಗಳನ್ನು ಸಂಪರ್ಕಿಸುವ ಮೂಲಕ SMAW ಮೆಷಿನ್ಸ್ ಸೆಟ್ ಮಾಡುವುದು. ಕಂಟ್ರೋಲ್ಸ್ ಸ್ಟಾರ್ಟ್ ಮಾಡಿ ಆಪರೇಟ್ ಮಾಡುವುದು ಮತ್ತು ಸೀಕ್ವೆನ್ಸ್ನಲ್ಲಿ ವೆಲ್ಡಿಂಗ್ ಮೆಷಿನ್ ನಿಲ್ಲಿಸುವುದು. ವೆಲ್ಡಿಂಗ್ ಕರೆಂಟ್ ಸೆಟ್ ಮಾಡುವುದು, ಆರ್ಕ್ ಅನ್ನು ಸ್ಟ್ರೈಕ್ ಮಾಡುವುದು ಮತ್ತು ಮೇಂಟೈನ್ ಮಾಡುವುದು. ಫ್ಲಾಟ್ ಪೊಸಿಷನ್ ನಲ್ಲಿ ಏಕರೂಪದ ಸ್ಟ್ರೇಟ್ ಲೈನ್ ಬೀಡ್ ಡೆಪಾಸಿಟ್ ಮಾಡುವುದು. ವೆಲ್ಡ್ ಸರ್ಫೇಸ್ ಸ್ವಚ್ಛಗೊಳಿಸಿ ಏನಾದರೂ ಡಿಫೆಕ್ಟ್ಸ್ ಇದೆಯೇ ಎಂದು ಪರೀಕ್ಷಿಸುವುದು. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಬಾಯ್.